ಪ್ರಿಯ ವೀಕ್ಷಕರೇ, ಹಾನರ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಕ್ರಿಸ್ತ ಯೇಸು ಸ್ವಾಮಿಯ ಹೊಲದಲ್ಲಿ ಕ್ರಿಸ್ತನ ಉತ್ತಮ ಸೇವೆ ಮಾಡುವಂಥ ಅನೇಕ ದೇವ ಸೇವಕರನ್ನು ಸನ್ಮಾನಿಸಿ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಈ ಕಾರ್ಯಕ್ರಮವಾಗಿದೆ ಹಾನರ್ ಎಂಬ ಕಾರ್ಯಕ್ರಮ. ನಾವು ಇಲ್ಲೊಂದು ಚಿಕ್ಕ ರೀತಿಯಲ್ಲಿ ಒಂದು ಸನ್ಮಾನ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ಆದರೆ ಮುಂದೊಂದಿನ ಎಲ್ಲರ ಮುಂದೆ ಕ್ರಿಸ್ತನ ಅವರಿಗೋಸ್ಕರ ಸನ್ಮಾನ ಮಾಡಲಿಕ್ಕಿದ್ದಾನೆ. ಆದರೆ ನಾವು ಒಂದು ಚಿಕ್ಕ ರೀತಿಯಲ್ಲಿ ಮಾಡುವಂಥ ಸನ್ಮಾನದಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಭದ್ರಾವತಿಯಲ್ಲಿ ಸೇವೆ ಮಾಡ್ತಿರುವಂಥ ಜೆಹೋವಾ ನಿಸ್ಸಿ ಬೆಥೆಲ್ ಮಿಷನ್ ಚರ್ಚ್ ಇದರ ಸಭಾಪಾಲಕರಾಗಿರುವಂತಹ ರೆವರೆಂಡ್ ದೇವನೆಸನ್ ಸಾಮುವೆಲ್ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಸಭಾಪಾಲಕರನ್ನು ನಾವು ಆತ್ಮೀಯವಾಗಿ ಸ್ವಾಗತ ಮಾಡ್ತೇವೆ ಕಾರ್ಯಕ್ರಮಕ್ಕೋಸ್ಕರ. ಅದೇ ರೀತಿಯಲ್ಲಿ ಅವರ ಸನ್ಮಾನ ಮಾಡೋದಕ್ಕಾಗಿ ನಮ್ಮ ಮಧ್ಯೆಯಲ್ಲಿ DGM ಚರ್ಚಿನ ಸಹ ಸೇವಕರಾಗಿರುವಂಥ ಪಾಸ್ಟರ್ ಝೇವಿಯರ್ ಮ್ಯಾಥ್ಯೂ ಕ್ಯಾಸ್ಲಿನ್ ಅವರಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರ ಸನ್ಮಾನ ಮಾಡೋದಕ್ಕಿಂತ ಮೊದಲಾಗಿ ಅವರ ಪಾಸ್ಟರ್ ದೇವನೆಸನ್ ಸಾಮುವೆಲ್ ಅವರು ಮಾಡಿರುವಂಥ ಅನೇಕ ಸೇವೆಗಳಲ್ಲಿ ಕೆಲವೊಂದು ನಿಮ್ಮ ಮುಂದೆ ಹಂಚಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಅವರು ಕಳೆದ 36 ವರ್ಷಗಳಿಂದ ಕರ್ತನ ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಮುಖ್ಯವಾಗಿ ಬೀದಿಗಳಲ್ಲಿ ಟ್ರ್ಯಾಕ್ಸ್ ಹಂಚುವಂಥದ್ದು, ಅಷ್ಟು ಮಾತ್ರವಲ್ಲ ಬೀದಿಯಲ್ಲಿ ಸರ್ಕಲ್ಗಳಲ್ಲಿ ಹಳ್ಳಿಗಳಿಗೆ ಹೋಗಿ ದೇವರ ಸಂದೇಶ ಸಾರುವಂಥದ್ದು, ಅದೇ ರೀತಿಯಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಮೂಲಕ ದೇವರ ಆರಾಧನೆ ಮಾಡಿಕೊಂಡು ಹಾಡುಗಳನ್ನು ಹಾಡಿ ಸುವಾರ್ತೆಯನ್ನು ಸಾರುವಂಥ ಸೇವೆ ಕೂಡ ಅವರು ಮಾಡಿದ್ದಾರೆ ಬೇರೆ. ಅಷ್ಟು ಮಾತ್ರವಲ್ಲ ಸಭಾಪಾಲಕರಾಗಿ ಕೂಡ ಅವರು ಕರ್ತನ ಸೇವೆಯಲ್ಲಿ ಅವರು ರೂಪಿಸಿಕೊಂಡಿದ್ದಾರೆ. ಅದು ಮಾತ್ರವಲ್ಲ ಸುವಾರ್ತಿಕರಾಗಿ ಕೂಡ ಅವರು ಸೇವೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಒಂದೊಂದು ಜಿಲ್ಲೆಗಳಿಗೋಸ್ಕರ 7 ಗಂಟೆಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡುವಂಥ ಆ ಕಾರ್ಯಕ್ರಮ ಕೂಡ ಅವರು ಮಾಡಿಕೊಂಡಿದ್ದಾರೆ ಬೇರೆ. ಆ ಕರ್ನಾಟಕದ ರಾಜ್ಯದ ಒಂದು ಉದ್ಯಾನಕ್ಕಾಗಿ ಅಲ್ಲಿಯ ಸೇವಕರ ಒಂದು ಅನ್ಯೋನ್ಯತೆಗಾಗಿ ಅವರ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಬೇರೆ. ಇವರನ್ನು ಈ ಒಂದು ಸಮಯದಲ್ಲಿ ಸನ್ಮಾನಿಸುವಂಥದ್ದು ನಮ್ಮ ಭಾಗ್ಯವಾಗಿದೆ. ಈ ಸಮಯದಲ್ಲಿ ಅವರನ್ನು ಸನ್ಮಾನ ಮಾಡೋದಕ್ಕಾಗಿ ಸಭಾಪಾಲಕರಾಗಿರುವಂತಹ ಝೇವಿಯರ್ ಮ್ಯಾಥ್ಯೂ ಅವರನ್ನ ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ಸಭಾಪಾಲಕರು ನೆನೆಸ್ಕೊಂಡು, ಅವರ ಕುಟುಂಬವನ್ನು ನೆನೆಸ್ಕೊಂಡು, ಅವರ ಸೇವೆಯನ್ನು, ಅವರ ಸಭೆಯನ್ನು ಎಲ್ಲವನ್ನು ನೆನೆಸ್ಕೊಂಡು ಅವರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಸಭಾಪಾಲಕರಾಗಿರುವಂಥ ಝೇವಿಯರ್ ಮ್ಯಾಥ್ಯೂ ಅವರನ್ನು ಕೇಳಿಕೊಳ್ತೇನೆ. ಪ್ರೀತಿ ಸ್ತನಪದ ಪರಲೋಕ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆ ನಿನ್ನ ಪಾಸನಿಗೆ ಬಂದಿದ್ದೇವೆ. ದೇವ, ಭದ್ರಾವತಿಯಲ್ಲಿ ಸೇವೆ ಮಾಡುವಂಥ ನಿನ್ನ ದಾಸನಾದ ದೇವನೆಸನ್ ಸಾಮುವೆಲ್ ಇವರಿಗಾಗಿ ಪ್ರಾರ್ಥನೆ ಮಾಡ್ತಂದಿವರೇ, ಇವರನ್ನು ಆಶೀರ್ವಾದ ಮಾಡು. ಈ ತನಕ ಅವರ ಸೇವೆಯನ್ನು ಕರ್ತನ ಆಶೀರ್ವಾದಿಸಿ ಬಲಪಡಿಸಿ ನಡೆಸ್ಕೊಂಡು ಬಂದಕ್ಕಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸವೆ. ಅಪ್ಪ ಹೌದು ಸ್ವಾಮಿ ಕರ್ತನೇ, ಅಪ್ಪ ನೀನೇ ತನ್ನ ಯೆಹೋವ ನಿಸ್ಸಿಯಾಗಿ ಅವರ ಜೊತೆ ಇದ್ದು ಅವರ ಸೇವೆಯನ್ನು ಅಭಿವೃದ್ಧಿಪಡಿಸಿ ನಡೆಸೋದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತಂದಿವರೇ. ಕರ್ತನೆ, ಮುಂದೆ ಕೂಡ ಅವರ ಸೇವೆಯನ್ನು ಕರ್ತನ ಇನ್ನೂ ಕೂಡ ರೀತಿಯ ಹೆಚ್ಚಾಗಿ ರೀತಿಯಲ್ಲಿ ಆಶೀರ್ವಾದಿಸಿ ಅವರ ಪ್ರಾಂತ್ಯವನ್ನು ವಿಸ್ತರಿಸಬೇಕು ನಾನು ಪ್ರಾರ್ಥನೆ ಮಾಡ್ತಂದಿವರೇ. ಅಪ್ಪ ನಿನ್ನ ವಾಕ್ಯ ಏಷ್ಯಾ 54:2 ವಾಕ್ಯದ ಪ್ರಕಾರ ನಿನ್ನ ಪ್ರಾಂತ್ಯವನ್ನು ವಿಸ್ತರಿಸಿದ ವಾಕ್ಯದ ಪ್ರಕಾರ ಸ್ವಾಮಿ ಅವರ ಸೇವೆ ನೀನು ಕೂಡ ವಿಸ್ತರಿಸಿಕೊಳ್ತಾನೆ. ಅನೇಕ ಪ್ರಾಂತ್ಯಗಳಲ್ಲಿ ಹೋಗಿ ಸೇವೆ ಮಾಡ್ತಾ ಬಲವನ್ನು ಅವ್ರಿಗೆ ಅನುಗ್ರಹಿಸಿ ಕೊಡಬೇಕು ನಾನು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಅವರ ಕುಟುಂಬವನ್ನು ಸೇವೆಯನ್ನು ದೇವ ನಾವು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ಅದನ್ನೇ ಶಕ್ತವಾದ ರೀತಿ ಮುಂದಿನ ದಿನಗಳ ಸೇವೆಯನ್ನು ಉಪಯೋಗಿಸಿದ್ದೇವೆ. ಅವರ ಶರೀರಕ್ಕೆ ಬೇಕಾದ ಆರೋಗ್ಯ ಸಮಾಧಾನ ಕೊಟ್ಟು ನಡೆಸಬೇಕು ನಾನು ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾದ ಅಭಿಷೇಕದ ಸೇವೆ ಮಾಡಿದ ಸಮಯದಲ್ಲಿ ಅನೇಕ ಅದ್ಭುತಗಳು, ಅತಿಶಯ ಮಹಿಮೆ ಕಾರ್ಯಗಳು ಅವರ ಸೇವೆ ಮಕ್ಕಳು ನಡೆಯಲಿ ಸ್ವಾಮಿ. ಅದನ್ನೇ ಅವರ ಎಲ್ಲ ಹೃದಯದ ಆಸೆಗಳನ್ನು ಪೂರೈಸಬೇಕು ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ. ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಅವರನ್ನು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ದೇವ ನಿನ್ನ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ಸನ್ಮಾನ ಹೊಂದಿರುವಂಥ ಸೇವಕರಿಂದ ಒಂದು ಅನಿಸಿಕೆ ನಾವು ಕೇಳುವ. ಈ ಒಂದು ಕಾರ್ಯಕ್ರಮ ಈ ಜೆಹೋವಾ ನಿಸ್ಸಿ ಬೆಥೆಲ್ ಮಿಷನ್ ಚರ್ಚ್ ಈ ಒಂದು ಶಾಂತಿನಗರದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮಾತ್ರ ಸೀಮಿತವಾಗಿದೆ. ಈ ಒಂದು ಸೇವೆಯ ಮೂಲಕವಾಗಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲಿ ಸಹ ಈ ಸೇವೆ ಪ್ರಬಲವಾಗಿ ನಡೆಯಲಿ ಎಂಬುದಾಗಿ ನಾನು ಮತ್ತು ನಮ್ಮ ಸಭೆಯವರು ಪ್ರಾರ್ಥನೆ ಮಾಡ್ತೇವೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ
ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಸಹ ನೋಡುವಂಥ ಒಂದು ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮ ವಿಶ್ವಾಸಿಗಳನ್ನು ಉತ್ತೇಜನಪಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಅನೇಕ ಸೇವಕರಿಗೆ ಒಂದು ವೈರಾಗ್ಯವನ್ನು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಯೇಸು ಸ್ವಾಮಿ ನಿಜವಾದ ದೇವರು ಎಂಬುದಾಗಿ ಜನಗಳಿಗೆ ಪರಿಚಯ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ಈಗ ತಾನೇ ಸನ್ಮಾನ ಹೊಂದಿರುವಂಥ ರೆವರೆಂಡ್ ದೇವನೆಸನ್ ಸಾಮ್ಯುಯಲ್ ಫಾಸ್ಟ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಫಸ್ಟೇ ತಿರುಗೊಂದವಾರ್ತಿ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟೇ ನಾನು ಕೆಲವೊಂದು ಪ್ರಶ್ನೆಗಳು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ನಿಮಗೆ ಸೇವೆ ಮಾಡಬೇಕೆಂಬುದಾಗಿ ಈ ಚಿಕ್ಕಂದಿನಿಂದಲೇ ಏನಾದರೂ ಆಸೆ ಏನಾದರೂ ಇತ್ತ? ಫಸ್ಟೇ ಇಲ್ಲ, ಚಿಕ್ಕಂದಿನ ಏನು ಆಸೆ ಇರಲಿಲ್ಲ. ಓಕೆ, ನಿಮಗೆ ಈ ಸೇವೆ ಮಾಡಬೇಕೆಂಬಂಥ ಕರೆ ಯಾವ ರೀತಿ ಬಂತು ಫಸ್ಟ್ ನಿಮಗೆ? ನಮ್ಮ ಅಣ್ಣನ ಮುಖಾಂತರ, ನಮ್ಮ ಅಣ್ಣ ಪಾಸ್ಟರ್ ಆಗಿದ್ರು, ಅವ್ರ ಮುಖಾಂತರ ಕರೆ ಬಂತು. ಆ ಕರೆ ಬಂದಾಗ ನೀವು ಕೂಡಲೇ ಸ್ಪಂದಿಸಿದ್ದೀರಾ ಅಥವಾ ಏನಾದರೂ ಸ್ವಲ್ಪ ಸಮಯ ಹೋಗಿ? ಇಲ್ಲ, ಸ್ಪಂದಿಸಿದೆ, ಕೂಡಲೇ ಸ್ಪಂದಿಸಿದ್ದೀರಾ? ಯಾಕೆ ಅಂತಂದರೆ ನಮ್ಮಣ್ಣ ಪಾಸ್ಟರ್ ಆಗಿದ್ದರು, ನಾನು ಅವ್ರ ಜೊತೆಗೆ ಸೇವೆ ಮಾಡ್ತಾಯಿದ್ದೆ ಚರ್ಚಲ್ಲಿ, ಮತ್ತು ಅವ್ರು ಇಲ್ದಿರ್ಬೇಕಾದ್ರೂ ಸಹ ಚರ್ಚ್ ನಾನು ನಡೆಸ್ತಾ ಇದ್ದೆ. ಒಂದು ಅನುಭವ ನನಗಿತ್ತು, ಹೆಚ್ಚು ಕಡಿಮೆ ಒಂದು 15 ವರ್ಷದ ಅನುಭವ ನನಗಿತ್ತು. ಸೇವೆ ಒಂದು ಅನುಭವ ಇತ್ತು. ಔಟ್ರೀಚ್ ಮಿನಿಸ್ಟ್ರಿ, ಗಾಸ್ಪಲ್ ಮಿನಿಸ್ಟ್ರಿ ಮತ್ತು ಈ ರೀತಿಯಾಗಿ ಒಂದು ಅನುಭವ ನನಗಿತ್ತು. ಮತ್ತು ಅಣ್ಣನ ಜೊತೆಗೆ ಸಾಕಷ್ಟು ನಾನು ಅನುಭವನ ಕಲಿತೆ. ಕೂಡಲೇ ನೀವು ಪೂರ್ಣವಾದ ಸೇವೆಗೆ ಬಂದರೆ ಅಥವಾ ನೀವು ಕೆಲಸ ಮಾಡ್ಕೊಂಡು 2015 ತನಕ ನಾನು ಕೆಲಸ ಮಾಡಿಕೊಂಡೇ ಸೇವೆ ಮಾಡಿದ್ದು. ಓಕೆ, ನೀವು ಸೇವೆಗೆ ಯಾವ ಕಾರ್ಯ ಬಂದು ಯಾವ ಸೇವೆಗೆ ಇಳಿದ್ರಿ ಫಸ್ಟ್? ನಾನು 91ನೇ ಇಸ್ವಿ 91ನೇ ಇಸ್ವಿಯಿಂದ 2015ರವರೆಗೆ ನೀವು ಇದು ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾ ಇದ್ರಿ. ಓಕೆ, ಫಸ್ಟ್ ಇದು ನಿಮಗೆ ಸೇವೆ ಅನುಭವ, ಅನೇಕ ವರ್ಷದಿಂದ ಸೇವೆ ಮಾಡಿದ್ರಿ, ಯಾವ ರೀತಿ ಒಂದು ಅನುಭವ ಆಯಿತು, ಒಂದು ಸಂತೋಷ? ನಾನು ರಕ್ಷಣೆ ಹೊಂದಿದ ಮೇಲೆ ಪಾಸ್ಟರ್ ಪಾಳ್ವರ್ಕಿ ಅಂತ ಒಬ್ಬರು ದೇವ್ರ ಸೇವಕರು, IPC ಸೀನಿಯರ್ ಪಾಸ್ಟರ್ ಕರ್ನಾಟಕ, ಅವ್ರ ಜೊತೆಲಿ ನಾನು ಗಾಸ್ಪಲ್ ಟೂರ್ ಹೋಗ್ತಾಯಿದ್ವಿ. ಆವಾಗ ಅನ್ಯ ಜನರ ಮಧ್ಯದಲ್ಲಿ ಸರ್ಕಲ್ಗಳಲ್ಲಿ, ಸಂತೆಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಅಲ್ಲಲ್ಲಿ ಕಾರ್ ನಿಲ್ಲಿಸಿ ಗಿಟಾರ್ ಬಾರಿಸ್ಕೊಂಡು ಟ್ಯಾಮ್ರೇನ್ ಬಾರಿಸ್ಕೊಂಡು ಹಾಡು ಹೇಳಿ ಟ್ರ್ಯಾಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಸೊ ಆವಾಗಿಂದ ಸೇವೆ ಅನುಭವ ನನಗೆ ಪ್ರಾರಂಭ ಆಯಿತು. ಆಮೇಲೆ ಸ್ಟಾರ್ಟಿಂಗ್ ಅಂತ ಇದೇ ರೀತಿ ಗೀಟರ್ ಹಾಡು ವರ್ಷಿಪ್ ಮಾಡೋದ್ರ ಮುಖಾಂತರ ಮಾಡಿದ್ದು. ಓಕೆ, ಅಂದರೆ ಎಲ್ಲ ಹಳ್ಳಿಯಲ್ಲಿ ಹೋಗಿ ಪ್ರತಿಯೊಂದು ಹಳ್ಳಿಗಳಿಗೆ, ಕರ್ನಾಟಕದ ಎಷ್ಟು ಹಳ್ಳಿ ಇದೆ ಅಷ್ಟು ಹಳ್ಳಿಯಲ್ಲಿ ಸೇವೆ ಮಾಡಿದ್ದೀನಿ. ಕರ್ನಾಟಕ ಎಷ್ಟು ಸರ್ಕಲ್ ಇದೆ ಅಷ್ಟು ಸರ್ಕಲ್ ನಿಂತ್ಕೊಂಡು ಪ್ರಸಂಗ ಮಾಡಿದ್ದೀನಿ. ಕರ್ನಾಟಕದ ಎಷ್ಟು ಸಂತೆ ಆಗಿದೆ ಅಷ್ಟು ಸಂತೆಯಲ್ಲೂ ಪ್ರಸಂಗ ಮಾಡಿದ್ದೀರಿ. ಮತ್ತು ಅದರ ನಂತರ ನೀವು ಯಾವ ರೀತಿ ಸೇವೆಗಳು, ಯಾವುದೆಲ್ಲ ಸೇವೆ ಮಾಡಿದ್ದೀರಿ? ಆಮೇಲೆ ಸಭೆ ಸೇವೆ, ಅಣ್ಣನ ಜೊತೆಗೆ ಪಾಸ್ಟರ್ ಚಕ್ರವರ್ತಿ ಅಣ್ಣ ಅವರು ಸೇವೆಗೆ ಬಂದರು. ಅವ್ರ ಸೇವೆಯ ಒಂದು ಅನುಭವ ನಂಗೆ ಸಾಕಷ್ಟು ಸಹಾಯವಾಯಿತು. ಒಂದು ವೈರಾಗ್ಯವಾದ ಸೇವೆ. ಅವರು ಗೌರ್ಮೆಂಟ್ ಎಂಪ್ಲಾಯಿನೇ, ಕೆಲಸ ರಿಸೈನ್ ಮಾಡಿದ್ರು. ಕೆಲಸ ಮಾಡಿ ಸಂಪೂರ್ಣ ಸೇವೆಗೆ ಅವ್ರು ಬಂದರು. ಅವರ ಸೇವೆ ಅನುಭವ, ಅವರ ಸಾಕ್ಷಿ ಅನುಭವ ನನ್ನ ಸೇವೆಗೆ ತುಂಬ ಉತ್ತೇಜನ ಆಯಿತು. ಮತ್ತು ಇದು ಟ್ರ್ಯಾಕ್ಸ್ ಹಂಚುವಂಥದ್ದು ಮತ್ತು ಸರ್ಕಲ್ಗಳಲ್ಲಿ ಅಥವಾ ಬೀದಿ ಹೋಗಿ ಸುವಾರ್ತೆ ಸಾರುವಂಥದ್ದು, ಮೆಸೇಜ್ ಕೊಡುವ ಅಂಥದ್ದು ಸೇವೆ, ಮತ್ತು ಅದು ಬಿಟ್ಟು ಸಭಾ ಸೇವೆ, ಇದು ಬಿಟ್ಟು ಅಷ್ಟೇ ನೀವು ಬೇರೆ ಇನ್ಯಾವುದು ಸೇವೆಗಳನ್ನು ಮಾಡಿದ್ದೀರಾ? ಅದು ಪ್ರೈಸಿಂಗ್ ವರ್ಷಿಪ್ ಮಾಡ್ತಿದ್ವಿ, ಅದು ಗಾಸ್ಪಲ್ ಮೆಸೇಜ್ ಕೊಡ್ತಾ ಇದ್ದೆ, ಕನ್ವೆನ್ಷನ್ ಮೀಟಿಂಗಲ್ಲಿ ಮೆಸೇಜ್ ಕೊಡ್ತಾ ಇದ್ದೆ. ಮತ್ತು ಕನ್ನಡ ಭಾಷೆಗೆ ತರ್ಜಮೆ ಮಾಡ್ತಕ್ಕಂಥದ್ದು, ತೆಲುಗಿಂದ ತಮಿಳಿಂದ ಕನ್ನಡ ಭಾಷೆಗೆ ತರ್ಜಮೆ ಮಾಡ್ತಕ್ಕಂಥ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ, ಮೆಸೇಜ್ಗಳು ಟ್ರಾನ್ಸ್ಲೇಟ್ ಮಾಡ್ತಿದ್ದೆ. ಪುಸ್ತಕಗಳನ್ನೂ ಸಹ ಕನ್ನಡ ಭಾಷೆಗೆ ತರ್ಜಮೆ ಮಾಡಿದ್ದೀನಿ. ಇವರು ಸಾಧು ಚೆಲ್ಲಪ್ಪ ಅಂತ ಇದ್ದಾರೆ, ಅವ್ರದ್ದು ಪುರುಷ ಪ್ರಜಾಪತಿ ಅಂತ ಒಂದು ಬುಕ್ ಬರೆದಿದ್ದಾರೆ. ಎಲ್ಲ ಮಹಾಬ್ರಾಹ್ಮಣ ಗ್ರಂಥ, ಋಗ್ವೇದ, ಅಜರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಅನೇಕ ವೇದಗಳಿಂದ ಜೀಸಸ್ ಬೈಬಲ್ ಎಲ್ಲಿದ್ದಾರೆ, ಈ ವೇದಗಳಲ್ಲಿ ಎಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತಕ್ಕಂಥ ಒಂದು ಪುಸ್ತಕ ಪುರುಷ ಪ್ರಜಾಪತಿ ಅಂತ ಬರೆದಿದ್ದಾರೆ. ಆ ಪುಸ್ತಕವನ್ನು ನಾನು ಕನ್ನಡದ ಭಾಷೆಗೆ ತರ್ಜಮೆ ಮಾಡಿದ್ದೀನಿ. ಅದು ಬಿಟ್ಟು ಇನ್ನೊಂದು ಕೇಳಿದ್ದೆ ಫಸ್ಟ್, ನೀವು ಕರ್ನಾಟಕದ ಮೂಲೆಗೆ ಅಂದರೆ ಒಂದೊಂದು ರಾಜ್ಯಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡುವಂಥದ್ದು ಆ ರೀತಿಗಳು ಮಾಡಿದಿರಲ್ಲ? ಈ 2015 ಜನವರಿಯಿಂದ 2016 ಸೆಪ್ಟೆಂಬರ್ ತನಕ ಕರ್ನಾಟಕ ಇರ್ತಕ್ಕಂಥ 30 ಜಿಲ್ಲೆಗಳಲ್ಲಿ ಆ ಜಿಲ್ಲೆಯ ಸೇವಕರುಗಳನ್ನ ಒಟ್ಟಿಗೆ ಸೇರಿಸಿ ಆ ಜಿಲ್ಲೆಗೋಸ್ಕರವಾಗಿ 7 ಗಂಟೆಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀರಿ. ಓಕೆ, ಅಷ್ಟೇ. ಈ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಈಗ ಅನೇಕ ವರ್ಷಗಳಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಾ, ನಿಮಗೆ ಅಥವಾ ಪ್ರಾರಂಭದಲ್ಲಿ ಸೇವೆ ಬಂದ ಸಮಯದಲ್ಲಿ ಆಗ್ಬೋದು ಅಥವಾ ಈ ಎಲ್ಲ ಅನುಭವಗಳು ನಿಮಗೆ ಬೇಕಂತ ಪ್ರೋತ್ಸಾಹ, ನಿಮಗೆಲ್ಲ ಜನರಿಂದೆಲ್ಲ ಪ್ರೋತ್ಸಾಹಗಳು ಸಿಕ್ಕಿದ ಭಾಷೆ ಅಥವಾ ನಿರುತ್ಸಾಹದ ಮಾತುಗಳನ್ನು ನಿಮಗೇನು ಕೇಳಲಿಕ್ಕೆ ಸಿಕ್ಕಿದ? ಜನಗಳಿಂದ ನಿರಾಶೆ ಉಂಟಾಗಿದೆ, ಸಭೆಗಳ ವಿಶ್ವಾಸಿಗಳಿಂದ ನಂಗೆ ತುಂಬ ಎಂಕರೇಜ್ ಸಿಕ್ಕಿದೆ. ಸಭೆ ವಿಶ್ವಾಸಿಗಳಿಂದ ಎಂಕರೇಜ್ ಸಿಕ್ಕಿದ್ರೆ ಜನರಿಂದ ನಿಮಗೆ ನಿರುತ್ಸಾಹ ಸ್ವಲ್ಪ ಅದು ಇದ್ದೇ ಇರುತ್ತೆ. ಕಾಮನ್ ಆಗಿ ಇವರು ಮತಾಂತರ ಮಾಡ್ತಾರೆ, ಹೊರದೇಶಕ್ಕೆ ನಮ್ಮನ್ನೆಲ್ಲ ಮಾರ್ತಾರೆ, ಫೋಟೋ ಹಿಡಿದು ಹೊರದೇಶಕ್ಕೆ ಕಳಿಸಿ ಇವರು ಹಣ ಸಂಪಾದನೆ ಮಾಡ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಚುಚ್ಚು ಮಾತುಗಳು ಸಮಾಜದಲ್ಲಿ, ಅಂದರೆ ಯೇಸು ಸ್ವಾಮಿ ಪ್ರೀತಿಯನ್ನು ಅರಿದೇ ಇರ್ತಕ್ಕಂಥವ್ರು. ಸೊ ಅಂಥವ್ರು ಇಲ್ಲೆಲ್ಲ ಇದ್ರು. ಆಮೇಲೆ ಅಲ್ಲೇ ಆಟ ಆಡ್ಬೇಕಾದ್ರೆ ಚರ್ಚ್ ನೋಡ್ತಿದ್ರು, ಚರ್ಚ್ ನೋಡ್ಬಿಟ್ಟು ಹೇಳ್ತೀರಾ ಇವರೆಲ್ಲ ಹೊರದೇಶಕ್ಕೆ ನಮ್ಮ ಫೋಟೋ ಹಿಡಿದು ಕಳಿಸ್ಬಿಟ್ಟು ದುಡ್ಡು ಮಾಡ್ತಾರೆ ಅಂತ. ಅಂಥವ್ರು ರಕ್ಷಣೆ ಚರ್ಚೆಗೆ ಬರ್ತಿದ್ದಾರೆ ಈಗ. ಓಕೆ, ಇಂಥೆಲ್ಲ ಮಾತುಗಳನ್ನು ಕೇಳುವಾಗ ನಿಮ್ಮ ಪ್ರತಿಕ್ರಿಯೆ ಏನಾಗಿತ್ತು? ನನಗೇನು ಅನಿಸ್ಲಿಲ್ಲ.
ಏಕೆ ಅನಿಸಿಲ್ಲ ಅಂದರೆ ನಾನು ಆರಂಭದಿಂದಲೇ ನಾನು ಜೀಸಸ್ನ ಒಂದು ಚರಿತ್ರೆಯನ್ನು ಓದ್ಕೊಂಡ್ಬರ್ತಾ ಇದ್ದೆ ಯವನಸ್ಥನಾಗಿರ್ಬೋದು. ಅಂದರೆ ಯವನಸ್ಥ ಅಂತ ಸುಮ್ಮನೆ ಇರ್ತಿರಲಿಲ್ಲ ನಾನು, ವೈರಾಗ್ಯ ಜಾಸ್ತಿ ನನಗೆ, ವೈರಾಗ್ಯ ಜಾಸ್ತಿ. ಯಾಕಂದರೆ ನನ್ನ ದರ್ಶನ ನನಗೆ ಬಂದಿರತಕ್ಕಂಥ ಪ್ರವಾದನೆಗಳು ಆ ರೀತಿ ಇತ್ತು. ಅದರಿಂದ ನಾನು ಬೈದರು ಬೈಸ್ಕೊಳ್ತಿದ್ದೆ, ಹೊಡೆದ್ರು ಹೊಡೆತ ಹಾಸ್ಕೊಳ್ತಿದ್ದೆ, ನಾನು ತಿರುಗಿ ಮಾತಾಡ್ತಿರಲಿಲ್ಲ, ಪ್ರೀತಿ ಮಾಡ್ತಿದ್ದೆ, ಅವರನ್ನೇ ಪ್ರೀತಿ ಮಾಡಿದ್ದೀನಿ. ಆ ಪ್ರೀತಿನೇ ಅವ್ರಿಗೆ ಮಾರ್ಗದರ್ಶನಕ್ಕೆ ಅನುಕೂಲ ಆಯಿತು. ಓಕೆ, ಅಂತ ಮಾತುಗಳು ಆಡಿದಂಥ ವ್ಯಕ್ತಿಗಳು ಈಗ ಚರ್ಚಿಗೆ ಬರ್ತಾ ಇದ್ದಾರೆ, ಪ್ರಾರ್ಥನೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟೇ, ನಿಮಗೆ ಮದುವೆ ಆಗಿದ್ದಾವೆ? ಅಷ್ಟೇ, ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? 2 ಹೆಣ್ಣು ಮಕ್ಕಳಿದ್ದಾರೆ. ನಿಮ್ಮ ಮಿಸ್ಸಸ್ ಮತ್ತು ನಿಮ್ಮ ಮಕ್ಕಳು ನಿಮ್ಮ ಸೇವೆಗೆ ಯಾವ ರೀತಿ ಸಪೋರ್ಟ್ ಆಗಿದೆ? ಸಂಪೂರ್ಣ ಬೆಂಬಲವಾಗಿದ್ದಾರೆ ಅವರು ಇಬ್ಬರು ಕೂಡ. ಯಾಕಂದರೆ ನಮ್ಮ ಮಿಸ್ಸಸ್ ತಂದೆ ಬಂದ್ಬಿಟ್ಟು ಅವ್ರು ಭಾಳ ಆಸಕ್ತಿ ಉಳ್ಳಂಥ ದೇವ್ರ ಸೇವಕರು, ಅಂದರೆ ಗೌರ್ಮೆಂಟ್ ಎಂಪ್ಲಾಯಿನವರು. ಅವರು ರಿಸೈನ್ ಮಾಡಿ ಬಂದಿರತಕ್ಕಂಥ ಸಂಪೂರ್ಣ ಹಣವನ್ನು ಸೇವೆ ಕೊಟ್ಬಿಟ್ಟಿದ್ದು, ಆಮೇಲೆ ತೀರೋಬಿಟ್ರು ಅವರು. ಆ ರೀತಿ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡ್ ಬಂದಿರತಕ್ಕಂಥ ನಮ್ಮ ಮಿಸ್ಸಸ್. ಹಂಗರಿಂದ ಅವರು ಗೌರ್ಮೆಂಟ್ ಎಂಪ್ಲಾಯ್, ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿದ್ದರು. ಸೊ ಅವರು ಸಹ ಆರಂಭದಿಂದಲೂ ಇವತ್ತಿನ ತನಕ ಸಹ ಸೇವೆ ವಿಷಯದಲ್ಲಿ ಸಂಪೂರ್ಣ ಸಹಕಾರ ಕೊಡ್ತಾರೆ. ಮಕ್ಕಳು ಸಹ ಅವ್ರಿಗೆಲ್ಲ ಒಂದೊಂದು ಗಿಫ್ಟ್ ಇದೆ, ವರ್ಷಿಪ್ ಮಾಡ್ತಕ್ಕಂಥ ಗಿಫ್ಟು. ನನ್ನ ಮೊದಲನೇ ಮಗಳು ದೇವ್ರ ಸೇವಕರಿಗೆ ನಾನು ಕೊಟ್ಟಿದ್ದೀನಿ. ಅವಳು ಹೆಂಗೆ ಅಂತಂದರೆ ಒಂದು ಮಾರ್ತಾಳ್ತಾರ ಮತ್ತು ಮರಿಯಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾಳೆ ಅವಳು. ಮಾರ್ತಾಳ್ತಾರ ಮರಿಯಳ್ತಾರ, ಎಷ್ಟು ಜನ ಸೇವಕರೇ ಬರಲಿ ಅಷ್ಟು ಜನ ಸೇವಕರಿಗೆ ಅಡುಗೆ ಮಾಡಾಕ್ತಾಳೆ. ಮತ್ತು ಅವ್ರು ಮನಗಿರ್ಬೇಕಾದ್ರೆ ಹೋಗಿ ಬಾಗಿಲು ತಟ್ಟಿ ನಿಧಾನಕ್ಕೆ ಎಬ್ಬರಿಸಿ, ಯಾರೋ ಒಬ್ಬರನ್ನ ಎಬ್ಬರಿಸ್ಬಿಟ್ಟು ಅವ್ರ ಬಟ್ಟೆ ಎಲ್ಲ ಇಸ್ಕೊಂಡು ಒಗೆದ್ಬಿಡ್ತಾಳೆ. ಅವ್ರು ಕೊಡೋದು ಬಿಡಲ್ಲ ಅವಳು. ಬೇಕು ಅಂತ ಇಸ್ಕೊಂಡು ಬಟ್ಟೆ ಎಲ್ಲ ಇಸ್ಕೊಂಬಂದು ಒಗದು ಇಸ್ತ್ರಿ ಮಾಡಿ ಇಟ್ಬಿಡ್ತಾಳೆ. ಮತ್ತು ಅವ್ರು ದೇಳೋಕ್ಕಿಂತ ಮುಂಚೆನೇ ಅವ್ರದ್ದೆಲ್ಲ ಶೂಗಳು ತಂದುಬಿಡ್ತಾಳೆ. ಶೂ ತಂದುಬಿಟ್ಟು, ದೊಡ್ಡ ಮಗಳು ಶೂ ಎಲ್ಲ ತಂದುಬಿಟ್ಟು ಯಾವ ಕಲರ್ಗೆ ಪಾಲಿಶ್ ಇಟ್ಕೊಂಬಿಟ್ಟು ಕ್ಲೀನಾಗಿ ಪಾಲಿಶ್ ಮಾಡಿ ಇಟ್ಬಿಡ್ತಾಳೆ ಅಲ್ಲಿ, ಅವ್ರಿಗೆ ಗೊತ್ತಿಲ್ಲದಂಗೆ. ಆ ರೀತಿ ಸೇವೆಯಲ್ಲಿ ಅವಳು ಸೇವೆ, ಅದಕ್ಕೆ ಅವಳಿಗೆ ಸೇವೆಗೆ ಫಸ್ಟೇ ಸಮರ್ಪಣೆ ಮಾಡಿದ್ದೆ. ಮತ್ತು ಅವಳು ನನಗೆ ಮದುವೆ ಬೇಡ ಅಂತ ಹೇಳ್ತಿದ್ಲು. ಡ್ಯಾಡಿ ನನಗೆ ಮದುವೆ ಬೇಡ, ನನಗೇನು ಮದುವೆ ಮಾಡಿ ಖರ್ಚು ಮಾಡ್ಬೇಕಂತಿದ್ದೀರಾ ಆ ಹಣ ನನಗೆ ಕೊಟ್ಬಿಡ್ರಿ, ನಾನು 2 ಅಂಗವಿಕಲ ಮಕ್ಕಳನ್ನ ನನಗೆ ಕೊಡಿಸ್ಬಿಟ್ರಿ, ನಾನು ಅವ್ರನ್ನ ಸಾಕ್ತೀನಿ ಅಂಥ ವಿಷಯನ ಅವಳು ಆಗಿದ್ದು. ಓಕೆ, ಫಸ್ಟ್ ಈ ಸೇವೆ ಮಾಡುವಂಥ ಅನುಭವದಲ್ಲಿ ನೀವು ತುಂಬ ಒಂದು ಸಂತೋಷ ಪಟ್ಟಂಥ ಒಂದು ಕ್ಷಣ ಯಾವುದೋ ಇದೆ ಫಸ್ಟ್ ಅದೇ ಹೇಳ್ಬೋದು? ಅಷ್ಟೇ, ಈ ಸೇವೆಯಲ್ಲಿ ತುಂಬ ನನಗೆ ಈ ಒಂದು ಕ್ಷಣವನ್ನು ಅಥವಾ ಈ ಒಂದು ದಿನವನ್ನು ನನಗೆ ಮರೀಲಿಕ್ಕೆ ಆಗಲ್ಲ, ತುಂಬ ಸಂತೋಷ ಆಗಿದೆ ನನಗೆ ಅಂತ ಒಂದು ದಿನ, ಒಂದು ಕ್ಷಣ ನಮಗೆ ಹಂಚ್ಕೊಳ್ಬೋದಾ? ಅದು 3 ಸಾರಿ ಒಂದೇ ವಿಷಯನೇ 3 ಸಾರಿ ಅದು ನನಗೆ ಒಂದು ವಾಯ್ಸ್ ಅಂದರೆ ಪ್ರವಾದನೆ. ಏನಂದರೆ, ನೀನು ಕರ್ತನಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಸಾಹಿತ್ಯ. ಇದು ನನ್ನ ಜೀವನದಲ್ಲಿ ಸಂತೋಷ ಉಂಟು ಮಾಡ್ತಕ್ಕಂಥ ಒಂದು ದಿನ. ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಸಾಹಿತ್ಯ ಅಂತ ಹೇಳುವಂಥದ್ದು ನಿಮಗೆ ಸಂತೋಷ. ಓಕೆ, ಅಷ್ಟೇ. ಯಾಕೆ ಅನೇಕ ಜನ ನೋಡ್ತೀವಿ ಅಂಥ ಒಂದು ಮಾತುಗಳೊಂದು ಭಯ ಪಡ್ತಾರೆ, ಸಾಯ್ಬೇಕಂತ. ಆದರೆ ನಿಮಗೆ ಸಂತೋಷವಾಗಿ ಮಾರ್ಪಟ್ಟಿದ್ದು ಖಂಡಿತ ಅಷ್ಟೇ. ಓಕೆ, ನಿಮಗೆ ತುಂಬ ದುಃಖ ಕೊಟ್ಟಂಥ ಸೇವೆ ಅನುಭವದಲ್ಲಿ ತುಂಬ ನೀವು ಬೇಸರ ಪಟ್ಟಂಥ ಕ್ಷಣ ಯಾವುದಿದೆ ಅಷ್ಟೇ? ಬೇಸರಪಟ್ಟ ಸಮಯ ಅಂತ ಹೇಳೋಕ್ಕೋದ್ರೆ ಏನೂ ಇಲ್ಲ, ಯಾವುದಕ್ಕೆ ಬೇಸರ ಇಲ್ಲ. ಯಾಕಂದರೆ ಮನೆಯಲ್ಲಿ ತುಂಬ ಸಂತೋಷ ಪಡಿಸ್ತಾರೆ. ಇಲ್ಲಿ ಬಂದರೆ ನನ್ನ ಮನೆಗಿಂತ ಸಂತೋಷ ಇಲ್ಲಿ ಸಿಗುತ್ತೆ. ಯಾಕಂದರೆ ನನ್ನ ಮನೆಯ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಸಭೆ ಮಕ್ಕಳು ಅವ್ರು ತೋರಿಸ್ತಕ್ಕಂಥ ಪ್ರೀತಿ. ನಾನು ನಿಜ ಹೇಳ್ಬೇಕಂತಂದರೆ, ನಾನು ಡ್ಯೂಟಿಯಿಂದ ಬಂದು ಇಲ್ಲಿ ಸೇವೆ ಮುಗಿಸ್ಕೊಂಡು ಇಲ್ಲಿ ಮನಗ್ತೀನಿ ಅಷ್ಟೇ. ಇಲ್ಲಿ ಮನೆಗೆ ಬಿಡ್ತೀನಿ. ಮನೆಗಿದ ತಕ್ಷಣ ರಾತ್ರಿ 10 ಗಂಟೆ 11 ಗಂಟೆ ನಮ್ಮ ಯೂಸ್ ಮಕ್ಕಳಿದ್ದಾರೆ, ಅವರು ಕಾಲೇಜ್ಗೆ ಹೋಗಿ ಕೆಲ್ಸಕ್ಕೆ ಹೋಗಲ್ಲ, ಬಂದುಬಿಡ್ತಾರೆ. ನಾನು ಬಂದ ತಕ್ಷಣ ಎಲ್ಲ ಬಂದು ಒಂದು 5 ಜನ ಹುಡುಗರು ಬಂದುಬಿಡ್ತಾರೆ, ಹತ್ರ ಇರೋರು. ಸುಮ್ಮನೆ ಹಿಂಗೆ ಬಂದು ಹಿಂಗೆ ಮನ್ಕೊಂಡ್ರೆ ಸಾಕು, ಅವರೆಲ್ಲ ನಾನು ಮನೆಗೆ ತನಕ ಸುಮ್ಮನೆ ಇರ್ತಾನೆ. ನಾನು ಮನೆಗೆ ತಕ್ಷಣ ಆ ಕಡೆ ಬೈ ಹುಡುಕೊಬ್ಬ ಕೂತ್ಕೊಂಡ್ಬಿಟ್ಟು ಕಾಲಂತ ಕೂತ್ಕೊಂಡ್ಬಿಡ್ತಾರೆ. ಹಿಂಗೆ ನೋಡಿದ ತಕ್ಷಣ ಇವರೇ. ಸೊ ಈ ಒಂದು ಕೆಲಸನ ಸಭೆ ಮಕ್ಕಳು ಯವನಸ್ಥ ಮಕ್ಕಳು ಮಾತ್ರ ಅಲ್ಲ, ನಮ್ಮ ಸಭೆ ಹಿರಿಯರು ಸಹ ಅಷ್ಟೇ. ನಮ್ಮ ಸಭೆಯಲ್ಲಿ ಏನು ಇಲ್ಡರ್ಸ್ ಅಂತಿದ್ದಾರೆ ಅವರು ಸಹ ಅಷ್ಟೇ. ಅವರು ಬಂದು ಕೈ ಕಾಲು ಅಮ್ಕೋದು, ನನಗೆ ಬೆನ್ನೆಲ್ಲ ಹಿಂಗಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡೋದು, ಈ ರೀತಿ ಎಲ್ಲ ನಮ್ಮ ಮನೆಗಿಂತ ಹೆಚ್ಚಾಗಿ ನಮ್ಮ ಸಭೆ ಮಕ್ಕಳು ಪ್ರೀತಿ. ಇದು ನನ್ನ ಜೀವನದಲ್ಲಿ ದೊಡ್ಡ ಸಂತೋಷ. ಆದರೆ ದುಃಖದ ಕ್ಷಣ ಯಾವುದೂ ಇಲ್ಲ ಅಂತ ಹೇಳ್ತೀರಾ ನೀವು? ಓಕೆ, ಅಷ್ಟೇ. ಖಂಡಿತ ದೇವರೇ ಇದೇ ರೀತಿ ನಿಮ್ಮ ಮುಂದೆ ಕೂಡ ನಡೆಸಲಿ. ಅಷ್ಟೇ, ಸೇವೆ ಮಾಡೋ ಆರಂಭದ ಈವರೆಗೆ ನಿಮ್ಮ ಸೇವೆ ಜೀವಿತದಲ್ಲಿ ಆರ್ಥಿಕ ಕೊರತೆಗಳು, ಆರ್ಥಿಕ ಮುಗ್ಗಟ್ಟು ಬಂದಂಥ ಯಾವುದೇ ಕ್ಷಣ ಉಂಟಪ್ಪ? ಅಷ್ಟೇ, ಯಾವುದೂ ಇಲ್ಲ. ದೇವರು ನಿಮಗೆ ಉತ್ತಮ ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ. ಮತ್ತು ಅಷ್ಟೇ, ಇದು ನಿಮಗೆ ಯಾವುದಾದ್ರೂ ವಿರೋಧಗಳು ಸಭೆಗೆ, ಸೇವೆಗೆ ಅಥವಾ ಸಭೆಗೆ ವಿರೋಧ ಜನರಿಂದಾಗಲಿ ಯಾವುದೇ ಎಲ್ಲಿಂದ ವಿರೋಧಗಳು ಬಂದಂಥ ಕ್ಷಣ ಯಾವುದಾದ್ರು ಉಂಟು? ಅಷ್ಟೇ, ವಿರೋಧಗಳು ಅಂದರೆ ತುಂಬ ದೊಡ್ಡ ವಿರೋಧಗಳು ಅನ್ನೋದಕ್ಕಿಂತ ಸಣ್ಣ ಪುಟ್ಟ ವಿರೋಧಗಳು ಅಷ್ಟೇ. ಸೊ ಆಮೇಲೆ ಅವರವರೇ ತಿಳ್ಕೊಂಡ್ರು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಮುಂದ್ಗಡೆ ಒಂದು ಭಾನುವಾರ ಸೇಮ್ ಸಂಡೇ ನಮ್ಮದು ವರ್ಷಿಪ್ಪು ಅಲ್ಲಿ. ಸೊ ಅವರು ಮೈಕ್ ಸೆಟ್ ಹಾಕ್ಬಿಟ್ಟು ನಮ್ಮದು ಒಳ್ಳೆ ಮೈಕ್ ಸೆಟ್ಟು ಅವ್ರು ಹಿಂಗೆ ತಿರುಗಿಸಿಟ್ಬಿಟ್ರು ಒಂದು ಮೈಕು. ಸಭೆ ಕ್ಲೀನ್ ಒಳಗಡೆ ಕೇಳಿಸ್ತಾ ಇದೆ. ಆಮೇಲೆ ನಮ್ಮ ಚರ್ಚ್ ಯವನಸ್ಥ ಮಕ್ಕಳನ್ನ ಕಳಿಸ್ದೆ ನಾನು, ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡೋಕ್ಕೆ ಹೇಳ್ರಿ, ಸ್ವಲ್ಪ ಆ ಕಡೆ ಸ್ವಲ್ಪ ತಿರ್ಸೋಕೆ ಹೇಳ್ರಿ ಅಂತೇಳ್ಬಿಟ್ಟು. ಅಲ್ಲಿ ಒಬ್ಬರು ಹಿರಿಯರು ಹಂಗೆ ಮಾಡಿದ್ದಾರೆ. ಸೊ ಎಲ್ಲರೂ ಹಂಗೆ ಇರೋಕ್ಕೆ ಸಾಧ್ಯ ಇಲ್ಲ. ನಾವ್ಯಾಕೆ ಅವ್ರ ಮಾತು ಕೇಳಬೇಕು, ನಮ್ಮದು ಸ್ವತಂತ್ರ ಇದೆ ಅಂತ ಕೆಲವ್ರಿಗೆ ಅವರು ಒಂದು ಖುಷಿಯಲ್ಲ ಅವರಿಗೆ ಯವನ ಪ್ರಾಯ. ಅವರು ಮೈಕ್ ಹಾಕಿ ಜೋರ ಬಾಯಿಗೆ ಕೊಟ್ಟು ಜೋರಾಗಿ ಇದು ಮಾಡಿಬಿಟ್ರು. ಸಾಧನೆ ಏನು ಮಾಡಿದೆ, ಕಾಂಪ್ಲಿಕೇಶನ್ ಒಂದಿನ ಅದು
ಇದನ್ನು ಮಾಡ್ಕೊಂಡು ದುಡ್ಡು ವರ್ಷವಲ್ಲ ಇದೇ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ನಮ್ಮ ಮೈಕಲ್ಲಿ ಆಫ್ ಮಾಡಿಬಿಟ್ವಿ. ಪ್ರಸಂಗ ಮಾಡೋದು ನಿಲ್ಲಿಸಿದೆ. ನಾವೆಲ್ಲ ಸುಮ್ಮನೆ ಪ್ರೇಯರ್ ಮಾಡೋಣ, ವರ್ಷಿಪ್ ಮಾಡೋಣ ಅಂತೇಳಿ ಎಲ್ಲ ಕಲ್ಕೊಂಡು ದೇಶಕ್ಕೋಸ್ಕರವಾಗಿ, ಈ ಗ್ರಾಮಕ್ಕೋಸ್ಕರವಾಗಿ, ನಮ್ಮ ಜಿಲ್ಲೆಗೋಸ್ಕರವಾಗಿ, ನಮ್ಮ ರಾಜ್ಯಕ್ಕೋಸ್ಕರವಾಗಿ, ರಾಜಕೀಯ ನಾಯಕರಿಗೋಸ್ಕರ ಎಲ್ಲ ವಿಷಯ ಸಾಕಷ್ಟು ಪ್ರೇಯರ್ ರಿಕ್ವೆಸ್ಟ್ ಇದೆಯಲ್ಲ, ಅದನ್ನು ಮುಂದಿಟ್ಕೊಂಡು ನಾವು ಪ್ರೇಯರ್ ಮಾಡ್ತಾಯಿದ್ವಿ. ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ, ಮೈಕ್ ಫುಲ್ಲು ಆಫ್ ಆಗೋಯ್ತು. ಅದು ನೋಡಿ ಕರೆಂಟ್ ಇದೆ, ಯಾಕೆ ಮೈಕ್ ಆಫ್ ಆಯ್ತು, ಪ್ರೋಗ್ರಾಮ್ನ ಮುಗ್ದೋಗಿರ್ಬೇಕು ಅಂತ ನಾವು ಅಂದ್ಕೊಂಡ್ವಿ. ಸರಿ, ಒಂದು ಅರ್ಧ ಗಂಟೆ ಆಗಿದ ತಕ್ಷಣ ಮತ್ತೆ ನೋಡಿದ್ರೆ ಇನ್ನೂ ಟೈಮ್ ಇತ್ತು, ನಮ್ದು ಇನ್ನೂ ಟೈಮ್ ಇತ್ತು. ಸರಿ, ಮೈಕ್ ಅನ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಮತ್ತೇನಾರ ಇದು ಮತ್ತೆ ವಿರೋಧ ಬರುತ್ತಾ ಅಂತ. ನಮ್ಮ ವರ್ಷಿಪ್ 1 ಗಂಟೆ 1:30 ತನಕ ಏನೂ ಮೈಕ್ ಸೆಟ್ ಏನೂ ಆಗಿರಲಿಲ್ಲ, ಆನ್ ಮಾಡಲಿಲ್ಲ ಅವರು. ನಮ್ಮದೆಲ್ಲ ವರ್ಷಿಪ್ಪೆಲ್ಲ ಮುಗಿತೆಲ್ಲ ವಿಶ್ ಮಾಡಿದ್ವಿ, ಎಲ್ಲ ಕಾಫಿ ಕುಡಿದ್ರು, ಎಲ್ಲ ಅವ್ರ ಮನೆಗೆ ಹೋದರು. ಆಮೇಲೆ ಗೊತ್ತಾಗಿದ್ದು 2 ಆಂಬ್ಲಿಫರ್ ಬರ್ನ್ ಆಗೋಗ್ಬಿಟ್ಟಿದೆ, ಅವ್ರದ್ದು ಸುಟ್ಟೋಗ್ಬಿಟ್ಟಿದೆ. ಆವತ್ತಿಂದ ಇವತ್ತಿನ ತನಕ ಸಹ ನಮ್ಮ ಕಾರ್ಯಕ್ರಮಕ್ಕೆ ಯಾವ ರೀತಿ ಅಡ್ಡಿ ಬರೋದ ರೀತಿಯಲ್ಲಿ ಅವರೆಲ್ಲರೂ ಈ ಬೀದಿ ಆ ಬೀದಿ ಪಕ್ಕದ ಬೀದಿಯಲ್ಲ, ನಮ್ಮ ಚರ್ಚೆಲಿ ಏನೋ ಒಂದು ಕಾರ್ಯಕ್ರಮ ನಡೀತೆ ಅಂದರೆ ಎಲ್ಲರೂ ಟ್ಯಾಂಕಲ್ಲಿ ನೀರು ತುಂಬಿಟ್ಬಿಡ್ತಾರೆ. ಬಂದು ಹೇಳ್ಬಿಡ್ತಾರೆ, ನಿಮ್ಗೇನಾದ್ರು ನೀರು ಕಮ್ಮಿ ಆದರೆ ಬಂದು ತೊಗೊಂಡೋಗ್ರಿ, ಎಲ್ಲ ತುಂಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಈ ಶಾಂತಿನಗರ ಆಗಿರ್ತಕ್ಕ ಎಲ್ಲ ಜನಗಳು ಸಹ ನಮ್ಗೆ ತುಂಬ ಕೋಪ್ರೇಟ್ ಮಾಡ್ತಿದ್ದಾರೆ, ಈಗ ಕೋಪ್ರೇಟ್ ಮಾಡ್ತಿದ್ದಾರೆ. ಓಕೆ, ಅಂದರೆ ಅಷ್ಟೇ ಈ ಒಂದು ಘಟನೆ ಏನು ಕಲ್ತ್ರಿ ಅಷ್ಟೇ, ಅಂದರೆ ಇಂಥೆಲ್ಲ ವಿರೋಧಗಳು ಬಂತು, ಅದು ದೇವ ನಿಮಗೆ ಅಲ್ಲಿ ಯಾವೇನು ಕೊಟ್ಟರು, ಇದರಲ್ಲಿ ನೀವು ಏನು ಕಲ್ತಿರಪ್ಪ, ಏನು ಯಾವ ರೀತಿ ಒಂದು ಪಾಠ ಕಲ್ತ್ರಿ ಅಂತ ಹೇಳ್ಬೋದು. ನಾನು ಯೇಸು ಭಾಳ ಒಳ್ಳೆಯವರು ಅಂತ. ಖಂಡಿತ, ಯಾಕಂದರೆ ನಮಗೆ ವಿರುದ್ಧವಾಗಿ ಬಂದಂಥ ವಿರುದ್ಧ ನಾವು ಜಗಳ ಮಾಡಬೇಕಾಗಿಲ್ಲ, ನಾವು ಹೋರಾಟ ನಮ್ಮದಲ್ಲ, ಅದು ದೇವರಲ್ಲಿ ಕಾರ್ಯ ಮಾಡ್ತಾರೆ ಎಂಬುದಾಗಿ ಖಂಡಿತ ಅಲ್ಲ. ಅಷ್ಟೇ ಫಸ್ಟ್ ಈ ಸೇವೆ ಕುರಿತು ನಿಮ್ಮ ಮುಂದಿನ ದರ್ಶನ ಏನು? ಈ ಸಭೆಯಲ್ಲಿ ನಾವು ಅನೇಕ ಕಡೆ ನೋಡ್ತೀವಿ, ಫಾದರ್ ಟು ಸನ್, ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರಲ್ಲ, ಅಂದರೆ ಅಪ್ಪ ಸತ್ತೋಗ್ಬಿಟ್ಟ ಸರ್ವಿಸಲ್ಲಿ ಇರ್ಬೇಕಾದ್ರೆ ನೆಕ್ಸ್ಟ್ ಮಗನಿಗೆ ಕೆಲಸ ಕೊಡ್ತಾರೆ, ಅದನ್ನು ಅಪ್ಪನ ಕೆಲಸ. ಈ ಸಭೆ ಹಂಗಾಗಬಾರ್ದು. ನಾನಾದಮೇಲೆ ನಮ್ಮ ಸಭೆ ಮಕ್ಕಳು ಇಲ್ಲಿ ಬರಬೇಕು ನನ್ನ ಆಸೆ. ಅಂದರೆ ನನ್ನ ಕುಟುಂಬದ ಯಾರು ಇಲ್ಲಿ ಬರಬಾರ್ದು, ಅವ್ರವ್ರಿಗೆ ಅವ್ರಿಗೆ ಇರಲಿ. ಬಟ್ ನಾನು ನನ್ನ ಸ್ವಂತ ಮಕ್ಕಳಿಗೆ ಹೆಚ್ಚಾಗಿ ನಾನು ಸಭೆ ಮಕ್ಕಳನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತೀನಿ. ನಾನು ಯಾವಾಗಲೂ ಸಂಡೇ ವರ್ಷಿಪ್ಪಲ್ಲಿ ಎಲ್ಲ ಹೇಳೋದಂಥ ಒಂದು ಮಾತಾದೇನೆ, ನೀವು ಇಲ್ಲಿ ನೆಕ್ಸ್ಟು ನಾನಾದ್ಮೇಲೆ ಇಲ್ಲಿ ಬರಬೇಕಿಲ್ಲಿ, ನೀವು ನಿಲ್ಲಬೇಕು. ಅದಕ್ಕೆ ಸಭೆ ಎಲ್ಡರ್ಸ್ ಹೇಳ್ಬಿಟ್ಟು ನೀವೆಲ್ಲ ಪ್ರೇಯರ್ ಮಾಡಿರಿ, ನಾನು ಹೋದ ಮೇಲೆ ನೆಕ್ಸ್ಟು ಸಭೆ ಇರ್ತಕ್ಕಂಥ ಯವನಸ್ಥ ಮಕ್ಕಳು ಇಲ್ಲಿ ಸಭಾ ಪಾಲಕರಾಗಿ ಬರಬೇಕು. ಅವ್ರು ಹೆಂಗಿರಬೇಕು ಅಂದರೆ ನನ್ನ ವಿಷನ್, ನನ್ನ ದರ್ಶನಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಮೇಂಟೈನ್ ಮಾಡ್ಕೊಂಬಂದೆ. ಒಬ್ಬರ ಡೊನೇಷನ್ ಕೇಳ್ದಂಗೆ, ಒಬ್ಬರ ಕೈ ಚಾಚಿದಂಗೆ, ಸೇವೆಗೆ ಸಹಾಯ ಮಾಡಿ ಅಂತ ಕೇಳ್ದಂಗೆ. ದಶಮ ಭಾಗದ ಬಗ್ಗೆ ಸಹ ನಾನು ಪ್ರಸಂಗ ಇದುವರೆಗೆ ಮಾಡಿಲ್ಲ ಚರ್ಚೆಯಲ್ಲಿ. ಕೇಳ್ರಿ, ನಮ್ಮ ಚರ್ಚೆಲಿ ನೀವು ನಾಳೆ ಇರ್ತಿರಲ್ಲ ಇದ್ರೆ ಕೇಳ್ರಿ, ನಾನು ದಶಮ ಭಾಗದ ಬಗ್ಗೆ ಇವತ್ತಿನ ತನಕ ಪ್ರಸಂಗ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಾಣಿಕೆ ಬಗ್ಗೆ ಪ್ರಸಂಗ ಮಾಡಿಲ್ಲ. ಆದರೂ ಸಹ ಅವರೇ ಕ್ಲೀನಾಗಿ ತಂದು ಕೊಟ್ಬಿಡ್ತಾರೆ, ದಶಮ ಭಾಗ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇದುವರೆಗೂ ಸಹ ದಶಮ ಭಾಗದ ಹಣ ಆಗಲಿ ಕಾಣಿಕೆ ನಾನು ತಗೊಳ್ತಾ ಇಲ್ಲ. ಏನು ಮಾಡ್ತಾಯಿದ್ವಿ ಅಂದರೆ ಅನೇಕ ಬಡವರಿಗೆ ನಾವು ಕೊಡ್ತಾಯಿದ್ದೀವಿ, ಅನೇಕ ಸೇವಕರಿಗೆ ನಾವು ಕೊಡ್ತಾಯಿದ್ದೀವಿ. ಮತ್ತು 10 ಜನ HIV ಮಕ್ಕಳಿಗೆ ನ್ಯೂಟ್ರಿಷನ್ 7,000 ರೂಪಾಯಿ ಆ ಫುಡ್ಡನ್ನು ನಾವು ಅವರಿಗೆ ಕೊಡ್ತಾಯಿದ್ದೀವಿ. HIV ಮಕ್ಕಳು 10 ಜನಕ್ಕೆ ಸುವಾರ್ತೆ ಸೇರಿಕೊಂಡು ಅವ್ರಿಗೆ HIV ಮಕ್ಕಳು 10 ಜನಕ್ಕೆ ನಾವು ನ್ಯೂಟ್ರಿಷನ್ ಫುಡ್ ಕೊಡ್ತಾಯಿದ್ದೀವಿ 7,000 ರೂಪಾಯಿ. ಈ ರೀತಿಯ ಸೇವೆಗಳು ಈ ಕಾಣಿಕೆಯಿಂದ ಬರ್ತಕ್ಕಂಥ ಇದೆ. ಸೊ ಮುಂದೆ ಬರ್ತಕ್ಕಂಥ ಮಕ್ಕಳು ಸಹ ಈ ರೀತಿ ವಿಷನಲ್ಲಿ ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ಸಭೆ ಚೆನ್ನಾಗಿರಬೇಕು. ಆ ಸಭೆ ಮೂಲಕವಾಗಿ ನಾವೇನು ದೇವ್ರಿಗೋಸ್ಕರ ಕೆಲಸ ಮಾಡ್ತೀವಿ, ಸತ್ಯವೇದ ಹೇಳುತ್ತಲ್ಲ, ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ತವಕಪಡ್ರಿ, ಅದರೊಟ್ಟಿಗೆ ನಿಮಗೆಲ್ಲವೂ ದೊರೆಯುವುದು ಅಂತ. ಆ ರೀತಿ ಏಲಿಯನಿಗೆ ಆ ಕಾಗೆಗಳ ಮೂಲಕವಾಗಿ ಆಹಾರ ಕೊಟ್ಟಂಥ ದೇವರು ಇವತ್ತಿಗೂ ಜೀವಿಸ್ತಾ ಇದ್ದಾರೆ. ಅದೇ ರೀತಿ ಅವನು ಕೊಟ್ಟಂಥ ಆಹಾರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ದೇವದೂತರು ಕೊಟ್ಟಂಥ ಆಹಾರ ಅವನು ತಿಂದು 40 ದಿನ ಪ್ರಯಾಣ ಮಾಡಿದಂತೆ. ದೇವರು ಕೊಟ್ಟು ಒಂದು ದಿವಸ ಒಂದು ಹೊತ್ತು ಊಟ 40 ದಿನ ಪ್ರಯಾಣ ಮಾಡುವಷ್ಟು ಮಟ್ಟಿಗೆ ಶಕ್ತಿ ನಮ್ಗೆ ಕೊಡುತ್ತೆ. ಆ ರೀತಿ ದೇವರು ಇವತ್ತು ಜೀವಿಸ್ತಾ ಇದ್ದಾನೆ. ಆ ರೀತಿ ವಿಷನ್ ಇಟ್ಕೊಂಡು ಯಾರ ಸಹಾಯ ನಿರೀಕ್ಷೆ ಮಾಡ್ದಂಗೆ ಸಭೆ ಅಭಿವೃದ್ಧಿಗಾಗಿ, ಆತ್ಮ ರಕ್ಷಣೆಗೋಸ್ಕರವಾಗಿ ತ್ಯಾಗವುಳ್ಳ ಸೇವೆ ಮಾಡ್ತಕ್ಕಂಥ ಸೇವಕರು ನಮ್ಮ ಸಭೆಯಲ್ಲಿ ಹೇಳಬೇಕು ಅನ್ನೋ ಆಸೆ. ಓಕೆ, ಕೊನೆಯದಾಗಿ ಅಷ್ಟೇ, ಅನೇಕ ಜನರು, ಅನೇಕ ವೀಕ್ಷಕರು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಆ ವೀಕ್ಷಕರು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ ಅಷ್ಟೇ? ನಾನು ವೀಕ್ಷಕರು ಹೇಳ್ತಕ್ಕಂಥ ಒಂದು ಮಾತೇನೆಂದರೆ, ನಮ್ಮ ಬ್ಲೆಸ್ಸಿಂಗ್ ಸ್ಟ್ಯಾನ್ಲಿ ಅವರು, ಬ್ಲೆಸ್ಸಿಂಗ್ ಮ್ಯಾಗ್ಝಿನ್ ಬರ್ತಲ್ಲ, ಬ್ಲೆಸ್ಸಿಂಗ್ ಆಶೀರ್ವಾದ ಅಂತಕ್ಕಂಥ ಮ್ಯಾಗ್ಝಿನ್ ಬರುತ್ತಲ್ಲ, ಆ ಸ್ಟ್ಯಾನ್ಲಿ ಅವರು ಹೇಳಿದಂಥ ಒಂದು ಮಾತು ನನಗೆ ಈಗ ಜ್ಞಾಪಕ ಬರ್ತಾಯಿದೆ. ಅವರಿಗೊಂದು ಸಾರಿ ಅಮೆರಿಕ ದೇಶಕ್ಕೆ ಕರೆಯಲ್ಪಟ್ಟರು. VVIP ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳನ್ನ ಮಾತ್ರ ಕರೆಸಿದ್ರು, ಒಂದೇ ದೇಶದಿಂದ ಇಬ್ಬಿಬ್ಬರು. ಆವಾಗ ಅಮೆರಿಕ ದೇಶ ದೊಡ್ಡ ಸೆಮಿನಾರ್ ನಡೀತಾ ಇದೆ, ಪ್ರಪಂಚದಿರ್ತಕ್ಕಂಥ ಎಲ್ಲ ಮುಖ್ಯವಾಗಿ ಸೇವಕರು ಅಲ್ಲಿ ಕರೆಯಲ್ಪಡ್ತಾರೆ. ಆವಾಗ ಎಲ್ಲ ದೇಶದವರು, ನಿಮ್ಮ ದೇಶದಲ್ಲಿ ಭಕ್ತಿ ಸಂಜೀವನಿ ಆಗ್ತಾ ಇದೆಯಾ, ಕಾರಣ ಏನು, ಆಗ್ತಿಲ್ವಾ, ಕಾರಣ ಏನು, ಇದರ ಬಗ್ಗೆ ನೀವು ಒಬ್ಬೊಬ್ಬರು 5-5 ನಿಮಿಷ ಮೆಸೇಜ್ ಕೊಡಬೇಕು. ಭಕ್ತಿ ಸಂಜೀವನ ಆಗ್ತಾಯಿದ್ರೆ ಹೆಂಗಾಯಿತು, ಯಾಕಾಯಿತು, ಆಗಿಲ್ಲ ಅಂದರೆ ಕಾರಣ ಏನು, ಇದಕ್ಕೆ ನೀವು ಸಂದೇಶವನ್ನು ಕೊಡಬೇಕು ಅಂತೇಳಿ ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತಾರೆ. ಎಲ್ಲ ದೇಶದವರು ಹೇಳ್ತಾರೆ, ಒಬ್ಬೊಬ್ಬರು ಒಂದಂತ ಹೇಳ್ಕೊಂಬರ್ತಾರೆ. ಈಗ ಸ್ಟ್ಯಾನ್ಲಿ ಅವ್ರದ್ದು ಒಂದು ಸರತಿ ಬರುತ್ತೆ. ಈಗ ಸ್ಟ್ಯಾನ್ಲಿ ಅವರು ಭಾರತ ದೇಶದಿಂದ ಬಂದಿದ್ದಾರೆ. ಈಗ ಅವರು ಅನುಭವ ಸಾಕ್ಷಿಯನ್ನು ಕೊಡ್ತಾರೆ. ಸರಿ, ಬಂದು ನಿಂತ್ಕೊಂಡ್ರು. ಅವರು 3 ನಿಮಿಷ ತನಕ ಏನು ಮಾತಾಡಲಿಲ್ಲ, ಸೈಲೆಂಟ್ ಆಗ್ಬಿಟ್ರು.
ಜನ ಎಲ್ಲ ಏನು ಇವನಿಗೂ ಕರ್ಕೊಂಬಂದ್ಬಿಟ್ಟಲ್ಲ, ಅವನು 3 ನಿಮಿಷ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ರಲ್ಲ, ಹಂಗೆ ಹಿಂಗೆ ಅಂತ ಎಲ್ಲರೂ ಒಂಥರ ನಿರಾಶೆ ಆಗ್ಬಿಡ್ತು. ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಾರೆ. ಇನ್ನು 2 ನಿಮಿಷ ಆಯಿತು. ಅವ್ರು ನೋಡಿದ್ರೆ ಕಣ್ಣಲ್ಲಿ ತುಂಬ ಧಾರಾಕಾರವಾಗಿ ನೀರು ಬರ್ತಾಯಿದೆ. ಆವಾಗ ಅವ್ರು ಹೇಳಿದಂಥ ಒಂದು ಮಾತೇನೆಂದರೆ, ನಮ್ಮ ದೇಶದಲ್ಲಿ ಭಕ್ತಿ ಸಂಜೀವನ ಆಗ್ತಾಯಿಲ್ಲ, ಅದಕ್ಕೆ ಕಾರಣ ಈ ಅಮೇರಿಕದವರೇ ಅಂತ ಹೇಳಿದ್ರು. ಯಾಕೆಂದರೆ ನೀವು ಯಾವತ್ತೂ ನಿಮ್ಮ ದೇಶದಿಂದ ಕಳಿಸ್ತಕ್ಕಂಥ ಹಣ ನೀವು ನಿಲ್ಲಿಸ್ತೀರಾ, ಆವಾಗ ನಮ್ಮ ಭಾರತ ದೇಶ ಉಜ್ಜೀವನ ಆಗುತ್ತೆ. ನೀವು ಕೊಡ್ತಕ್ಕಂಥ ಹಣ ಸೇವೆಗೋಸ್ಕರವಾಗಿಲ್ಲ, ಶಾಪವಾಗಿ ಮಾರ್ಪಡ್ತಾ ಇದೆ. ನಿಮ್ಮ ಹಣ ನಮ್ಗೆ ಅವಶ್ಯಕತೆ ಇಲ್ಲ, ನಿಮ್ಮ ಪ್ರಾರ್ಥನೆ ಅವಶ್ಯಕತೆಯೇ. ನಿಮ್ಮ ದೇಶಕ್ಕೆ ಬರ್ತಕ್ಕ ಹಣವನ್ನು ಸ್ಟಾಪ್ ಮಾಡಿ ನಮ್ಮ ದೇಶಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ನಮ್ಮ ದೇಶ ಉಜ್ಜೀವನ ಆಗುತ್ತೆ. ನಮ್ಮ ಸೇವೆ, ನಮ್ಮ ದೇಶದ ಸೇವೆ ಉಜ್ಜೀವನ ಆಗದಿರೋ ಕಾರಣ ಅಮೆರಿಕದವರಾಗಿರ್ತಕ್ಕಂಥ ನೀವೇ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ರು. ಎಲ್ಲ ಕ್ಲಾಪ್ಸ್ ಹೊಡೋರಂತೆ. ಆ ಒಂದು ಸಾಕ್ಷಿ ನನಗೆ ಭಾಳ ಎಫೆಕ್ಟ್ ಆಯಿತು. ನನ್ನ ಉದ್ದೇಶ ಒಂದೇ, ಮನುಷ್ಯರ ಮೇಲೆ, ಮಿಷನರಿಗಳ ಮೇಲೆ, ಹೊರದೇಶದವ್ರ ಮೇಲೆ ನಂಬಿಕೆ ಇಟ್ಟು ಸೇವೆ ಮಾಡೋದಕ್ಕಿಂತ ಕರೆದಂಥ ದೇವರ ಮೇಲೆ ನಂಬಿಕೆ ಇಟ್ಟು ವೈರಾಗ್ಯವಾಗಿ ಸೇವೆ ಮಾಡಿದ್ರೆ ಕರ್ನಾಟಕ ರಾಜ್ಯವನ್ನು 50 ವರ್ಷ ಬೇಕಾಗಿಲ್ಲ, 2 ವರ್ಷದಲ್ಲಿ ಇಡೀ ಕರ್ನಾಟಕವನ್ನು ಕ್ರಿಸ್ತನ ರಾಜ್ಯವಾಗಿ ಮಾರ್ಪಡಿಸ್ಲಿಕ್ಕೆ ಸಾಧ್ಯ ಉಂಟು. ಖಂಡಿತವಷ್ಟೇ. ನೀವು ಇಲ್ಲಿ ಬಂದು ನಮ್ಮೊಟ್ಟಿಗಿದ್ದು ಸನ್ಮಾನ ಹೊಂದ್ಕೊಂಡ್ರಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಜೀವಿತದ ಅನೇಕ ಮಾರ್ಗಗಳನ್ನು, ಅನೇಕ ವಿಧಗಳನ್ನು ನೀವು ನಮಗೆ ಹಂಚಿಕೊಟ್ರಿ. ದೇವರು ನಿಮ್ಮ ಎಲ್ಲ ಆಶೆ ಆಕಾಂಕ್ಷೆ ದೇವರು ನೆರವೇರಿಸಲಿ. ಅದೇ ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಒಂದು ಕರ್ನಾಟಕದಲ್ಲಿ, ಅಷ್ಟು ಮಾತ್ರ ಭಾರತ ದೇಶದಲ್ಲಿ ಒಂದು ಭಕ್ತಿ ಸಂಜೀವ ನಮ್ಮ ಜೀವಿತ ಉಂಟಾಗಲಿ ಎಂದು ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ನಿಮಗೆ ತುಂಬ ಧನ್ಯವಾದಗಳು ಅಷ್ಟೇ. ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರಿಯ ವೀಕ್ಷಕರೇ, ದೇವನೆಸನ್ ಸಾಮ್ವೆಲ್ ಇವರ ಅನೇಕ ಒಂದು ಸನ್ಮಾನ ಹೊಂದಿಕೊಂಡು ಅದೇ ರೀತಿಯಲ್ಲಿ ಅವರ ಒಂದು ಮನದಾಳದ ಮಾತು ನಮ್ಮಲ್ಲಿ ಬಿಚ್ಚಿ ಹೇಳಿದ್ದಾರೆ. ಪ್ರಿಯರೇ, ನೀವು ಕೂಡ ವಿಶೇಷವಾಗಿ ಇವರ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ. ಅಷ್ಟು ಮಾತ್ರವಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ, ಭಾರತ ದೇಶದಲ್ಲಿ ಒಂದು ಭಕ್ತಿ ಸಂಜೀವನ ಉಂಟಾಗೋದಕ್ಕೆ, ಒಂದು ಉಜ್ಜೀವನ ಉಂಟಾಗೋದಕ್ಕೆ ನೀವು ಕೂಡ ಪ್ರಾರ್ಥಿಸಿ. ಪ್ರಿಯರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.